ಕಾರ್ತಿಕ್ ಅವರು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು ಕೂಡ ಅದು ಕಂಟಿನ್ಯೂ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿಮಗೆ ಗೊತ್ತಿದೆ ತನಿಷ್ ಅವ್ರ ಜೊತೆನೂ ಮುರಿದೋಗ್ಬಿಡ್ತು, ಸಂಗೀತ ಅವ್ರ ಜೊತೆನೂ ಮುರಿದೋಗ್ಬಿಡ್ತು, ವಿನಯ್ ಅವ್ರ ಜೊತೆ ಕೂಡ ಮುರಿದೋಗ್ಬಿಡ್ತು. ಇವಾಗ ನಮ್ರತಾ ಅವ್ರ ಜೊತೆ ಅಂತೂ ಮುರಿದೇ ಹೋಗ್ಬಿಟ್ಟದ ಅಂತಾನೆ ಹೇಳ್ಬೋದು. ಇವರ ಒಂದು ಫ್ರೆಂಡ್ಶಿಪ್ಗೆ ಅದು ಯಾರು ಕಂಡುಬಿತ್ತೋ ಗೊತ್ತಿಲ್ಲ. ತುಂಬ ಕ್ಲೋಸ್ ಆಗಿ ತುಂಬ ಚೆನ್ನಾಗಿದ್ರು. ಈ ಮತ್ತೆ ತುಂಬ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾ ಇದ್ರು. ಆದರೆ ಎಲ್ರ ಕಣ್ಣು ಇವ್ರ ಮೇಲೆ ಇದ್ದಿದ್ದಕ್ಕೆ ದೂರ ಆಗ್ಬಿಟ್ರೆ ಅಂತಾನೆ ಹೇಳ್ಬೋದು. ಆದರೆ ಈಗ ಫ್ರೆಂಡ್ಸ್ ಆದಾಗ ಕೆಲವೊಂದು ಮಾತುಗಳನ್ನ ಆಡಿರ್ತಾರೆ. ಅಂದ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಇಬ್ರು ಕೂಡ ಮಾತಾಡಿರ್ತಾರೆ, ಇಲ್ಲ ಒಬ್ರು ಮಾತಾಡಿರ್ತಾರೆ. ಫ್ರೆಂಡ್ ಅಂದ್ಮೇಲೆ ಮಾತಾಡ್ಬೇಕಾಗುತ್ತಾ ಮಾತಾಡಿರ್ತಾರ. ಅಂದ್ರೆ ಅವ್ರ ಹತ್ರ ಮನ್ಸು ಬಿಚ್ಚಿ ಮಾತಾಡ್ಬೇಕು, ಹೇಳ್ಬೇಕು ಅನ್ಕೊಂಡಿರೋದನ್ನ ಹೇಳಿರ್ತಾರ. ಆದ್ರೆ ಜಗಳ ಆದಂತಹ ಸಂದರ್ಭದಲ್ಲಿ ಅದನ್ನೆಲ್ಲವನ್ನ ಕಿತ್ತಿ ಹಾಕೋದು ಎಷ್ಟು ಸರಿ? ನಿನ್ನೆ ನಮ್ರತಾ ಅವರು ಇದೇ ಒಂದನ್ನ ಮಾಡಿದ್ರ ಅಂತಾನೆ ಹೇಳ್ಬೋದು. ಅವ್ರ ಮನಸ್ಸಲ್ಲಿ ಇರೋದನ್ನೆಲ್ಲ ಕಿತ್ತಿ ಹಾಕಿದ್ರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀನು ನನ್ನ ಬಗ್ಗೆ ಹಂಗಂದಿದ್ದಿ, ನೀನು ನನ್ನ ಬಗ್ಗೆ ಹಿಂಗಂದಿದ್ದಿ, ನಾನು ಈ ಒಂದು ಮನೆಗೆ ಇರಕ್ಕೆ ಅರ್ಹಳಲ್ಲ ಅಂತ ಹೇಳಿದ್ದಿ, ಹಂಗೆಲ್ಲ ಹೆಂಗಂದೆ ನೀನು, ನಾನು ತುಂಬ ಚೆನ್ನಾಗಿ ಆಡನೇವಲ್ಲ ಅಂತ ಹೇಳಿದ್ದಿ ನೀನು. ಆಮೇಲೆ ಶಾಡೋ ಆಗಿದಾರ, ಇನ್ಫ್ಲುಯೆನ್ಸ್ ಆಗಿದಾರ, ಆ ಥರ ಎಲ್ಲ ಮಾತಾಡಿದ್ರಿ. ನೀವೇ ಹೇಳಿದ್ರಿ ನಾನು ನಿಮ್ಮ ಜೊತೆ ಕ್ಲೋಸ್ ಆಗಿದ್ದಾಗ ನೀವು ಇನ್ಫ್ಲುಯೆನ್ಸ್ ಆಗವಲ್ರಿ, ತುಂಬ ಚೆನ್ನಾಗಿ ಆಡಕತ್ತೀರ ಅಂತ ಇಲ್ಲಿ ಹೇಳಿದವರೇ ನೀವು. ಆದರೆ ಇವಾಗ ಅದೇ ರೀಸನನ್ನು ಕೊಟ್ಟು ಹೆಂಗ್ ಮಾಡ್ತೀರಾ ನೀವು ನನ್ನ ನಾಮಿನೇಟ್ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು. ತುಂಬಾ ಅಂದ್ರೆ ತುಂಬಾ ಕೋಪಗೊಂಡಿದ್ರು ನಮ್ರತಾ ಅವ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಇವರ ಒಂದು ಈ ಜಗಳಕ್ಕೆ ಯಾರು ಕೂಡ ಅಡ್ಡ ಬಂದು ಬಿಡಿಸಿಲ್ಲ ಅಂತಾನೆ ಹೇಳ್ಬೋದು. ಆ ಕಡೆ ಸಂಗೀತ ಅವ್ರ ಪಕ್ಕ ಕುಂತಿದ್ರಲ್ವಾ ನಮ್ರತಾ ಅವರು, ಅವಾಗ ಕಾರ್ತಿಕ್ ಅವರು ಅಂದ್ರೆ ಮೊದಲೇ ಜಗಳ ಆಡಿತ್ತು, ಎಲ್ಲ ಜಗಳ ಆಗಿತ್ತು. ಅಂದ್ರೆ ಅಲ್ಲಿ ಕಾರ್ತಿಕ್ ಅವ್ರು ಏನು ಮಾತನ್ನ ಅಷ್ಟೊಂದಾಗಿ ಹೇಳಕ್ ಹೋಗಿರ್ಲಿಲ್ಲ, ಸ್ವಲ್ಪ ಹೇಳಿದ್ರು. ಬಟ್ ನಮ್ರತಾ ಅವರು ತುಂಬಾ ಬಾಯಿ ಮಾಡಿ ಒಳಗೆ ಬಂದಿದ್ರಲ್ಲ. ಆಮೇಲೆ ಇಲ್ಲಿ ಕುಂತಿದ್ರು, ಒಳಗಡೆ ವಾಶ್ರೂಮ್ ಹತ್ರ ಕುಂತಿದ್ರಲ್ವಾ, ಅವಾಗ ನಿಮ್ಗೆ ಗೊತ್ತಿದೆ ಅಲ್ವಾ ಯಾವ ತರ ಜಗಳ ಆಯ್ತು ಅಂತ ಹೇಳ್ಬಿಟ್ಟು. ತುಂಬಾ ಅಂದ್ರೆ ತುಂಬಾ ಜಗಳ ಆಯ್ತು. ಅದು ಅಷ್ಟೊಂದು ಸರಿ ಕಾಣಿಸ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಫ್ರೆಂಡ್ಶಿಪ್ ಅಂತ ಅಂದಾಗ ಒಂದು ಮಾತಾಡಿರ್ತಾರ, ಒಂದು ಮಾತು ಬಿಟ್ಟಿರ್ತಾರ. ಆದ್ರೆ ಅದನ್ನ ಒಂದು ಜಗಳ ಆದಾಗ, ಒಂದು ಕೆಟ್ಟ ಸಂದರ್ಭದಲ್ಲಿ ಅದನ್ನೆಲ್ಲವನ್ನ ಹಾಕಿಬಿಡ್ತೀನಿ, ನಿನ್ನ ಏನೇನು ನೆಗೆಟಿವ್ ಐತಿ ಎಲ್ಲವನ್ನ ನಾನು ತೋರಿಸಿಬಿಡ್ತೀನಿ, ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಗೊತ್ತು ಮಾಡಿಸೋದು ಅದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲ ಅಂತಾನೆ ಅನ್ಸುತ್ತೆ. ಯಾಕಂತಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಅಂತಂದ್ರೆ ಏನೇ ಮಾಡಿದ್ರು ಕೂಡ, ಏನೇ ಹೇಳಿದ್ರು ಕೂಡ ಅದನ್ನ ಮನಸ್ಸಲ್ಲಿ ಇಟ್ಕೋಬೇಕು, ಅದನ್ನ ಹೊರಗೆ ಹಾಕ್ಬಿಡ್ಬಾರ್ದು. ಎಲ್ರ ಮುಂದೆ ಅವ್ರಿಗೆ ಇದ್ದಂತಹ ಒಂದು ಮರ್ಯಾದೆಯನ್ನ, ಅವ್ರಿಗಿದ್ದಂತಹ ಒಂದು ಇದನ್ನ ಹಾಳು ಮಾಡಬಾರ್ದು ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಮ್ರತಾ ಅವ್ರಿಗೂ ಕೂಡ ಫೀಲ್ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾಕಂತಂದ್ರೆ ಅವರು ಈಗ ಇಬ್ಬರನ್ನ ಇದು ಹೇಳಿದಾಗ, ಹೊರಗಡೆ ತಪ್ಪಾಗಿ ಕಾಣಿಸಿದಾಗ ನೀವು ಒಬ್ಬರೇ ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ಯಾಕೆ ಹೇಳಿದ್ರಿ, ನನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು, ನಾನು ನೀವಿಬ್ರು ಮಾತಾಡ್ಬೋದಾಗಿತ್ತು ಅಂತ ಹೇಳಿ ಆ ಒಂದು ಮಾತನ್ನು ಕೂಡ ಮೊನ್ನೆ ಹೇಳಿದ್ರು ಅವರು. ಇವಾಗ ಎಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಅದು ಏನು ಮಾತಾಡಬೇಕೋ ಗೊತ್ತಾಗಿಲ್ಲ ಅವ್ರಿಗೆ ಅಂತಾನೆ ಹೇಳ್ಬೋದು. ಬಟ್ ಅವ್ರು ಏನು ಮಾತಾಡಿದ್ರು ಅದು ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಎಲ್ಲವನ್ನು ಒಂದೇ ಸಲ ಬಂದಿದೆ ಅಲ್ಲ, ಹಾಗಾಗಿ ಅವ್ರಿಗೆ ಎಲ್ಲ ಹೇಳಿಬಿಟ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಕಾರ್ತಿಕ್ ಅವರು ಇವರ ಒಂದು ಮಾತಿಗೆ ಅವ್ರೇನು ಸುಮ್ಮನೆ ಇರಲಿಲ್ಲ, ಅವರು ಕೂಡ ಮಾತಾಡಿದ್ರು ಜಾಸ್ತಿನೇ, ಇಲ್ಲ ಅಂತಲ್ಲ. ಬಟ್ ಇವಾಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಅವ್ರು ಸಪೋರ್ಟ್ ಆಗಿ ನಿಂತಿಲ್ಲ, ಬಂದಿಲ್ಲ ಅನ್ನೋದೇ ಸ್ವಲ್ಪ ಬೇಜಾರದ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಗೊತ್ತಿದೆ ಅಲ್ವ ನಿಮಗೆ, ಅವರು ಯಾರೋ ಒಂದು ಜಗಳ ಆಡಿದ್ರು ಕೂಡ ಬಂದು ಸಮಾಧಾನ ಮಾಡಿದ್ದು ನಾವೆಲ್ಲರೂ ನೋಡೇ ಇದ್ದೀವಿ. ಆದರೆ ಇವಾಗ ಅವರಿಗೆ ಮತ್ತು ನಮ್ರತಾ ಅವ್ರಿಗೆ ಜಗಳ ಬಂದಾಗ, ಜಗಳ ಬಿದ್ದಾಗ ಯಾರು ಕೂಡ ಬಂದು ಸಮಾಧಾನ ಮಾಡೋದಾಗಲಿ, ಇರಲಿ ಬಿಡ್ರಿ ಅಂತ ಹೇಳಿ ಸ್ಟಾಪ್ ಮಾಡೋದಾಗಲಿ ಯಾರು ಮಾಡಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲರೂ ಕೂಡ ತಮ್ಮ ತಮ್ಮ ಆಟವನ್ನು ಆಡ್ತಿದ್ದಾರಲ್ವ, ಹಾಗಾಗಿ ಅವ್ರ ಮಧ್ಯೆ ನಾವು ಯಾಕೆ ಹೋಗ್ಬೇಕಪ್ಪ, ನಮಗೆ ಸಾಕಾಗೋದಿಲ್ಲ, ನಮ್ಮದೇ ನಾವೇ ಗೆಲ್ಲಬೇಕಾಗೋದಿಲ್ಲ ಅಂತ ಹೇಳಿ ಎಲ್ಲರೂ ಆಟವನ್ನು ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಗೊತ್ತಿದೆ ಅಲ್ವಾ ನಿಮಗೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಅಂದರೆ ಅದು ಶಾಶ್ವತವಾಗಿ ಉಳಿಯಂಗಿಲ್ಲ ಅಂತಲೇ ಹೇಳ್ಬೋದು. ಬಟ್ ಉಳಿಯುತ್ತಾ ಕೆಲವೊಬ್ರದ್ದು. ನಾವು ಲಾಸ್ಟ್ ಸೀಸನ್ಗಳಲ್ಲೆಲ್ಲ ನೋಡಿದ್ದೀವಿ, ಆ ಒಂದು ಫ್ರೆಂಡ್ಶಿಪ್ ಏನಿತ್ತು, ಆ ಒಂದು ಜಗಳ ಆಟಗಳಂತ ಬಂದಾಗ ಜಗಳಗಳು ಆಡಿಬಿಟ್ಟು ಆಮೇಲೆ ಹೊರಗಡೆ ಬಂದ ಮೇಲೆ ಕೂಡ ತುಂಬ ಚೆನ್ನಾಗಿದ್ದವರು ಇದ್ದಾರೆ. ಬಟ್ ಇವರು ಈ ಒಂದು ಮನೆಯಲ್ಲಿ ಇಷ್ಟೊಂದು ಜಗಳ ಅಂದರೆ ಇದೇ ಸೀಸನಲ್ಲಿ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಜಗಳ ಆಡಿದ್ದಾರೆ, ಇಷ್ಟೆಲ್ಲ ಮನಸ್ತಾಪ ಇದೆ, ಇಷ್ಟೆಲ್ಲ ಕಿರಿಕಿರಿಗಳೇ ಆಗಿದಾವಲ್ಲ. ಸೊ ಇವ್ರು ಒಂದು ಬಿಗ್ ಬಾಸ್ ಆದಮೇಲೆ ಹೊರಗೆ ಬರ್ತಾರಲ್ವ, ಅವಾಗ ಇದೇ ಥರ ಫ್ರೆಂಡ್ಶಿಪ್ ಇರುತ್ತೋ ಅಥವಾ ಇರಲ್ವ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಬಟ್ ಎಷ್ಟೇ ಇದ್ರೂ ಅವರು ಆ್ಯಕ್ಟರ್ಸ್ ಅಲ್ವಾ, ಹಾಗಾಗಿ ಅವರು ಹೊರಗಡೆ ಬಂದಮೇಲೆ ಕೂಡ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಮೀಟ್ ಆಗೋದಾಗಲಿ, ಅವರವರು ಮಾಡಬೇಕಾಗುತ್ತಲ್ವ, ಪ್ರಾಜೆಕ್ಟ್ಗಳು ಬಂದಾಗ ಮಾಡಬೇಕಾಗುತ್ತೆ. ಸೊ ಇವರು ಇದೆಲ್ಲವನ್ನ ಮರೆತು ಬಿಟ್ಟು ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳಿ ಅನಿಸ್ತಿದೆ ಅಂತಲೇ ಹೇಳ್ಬೋದು. ಸೊ ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.